ಬರದ ಹಿನ್ನೆಲೆಯಲ್ಲಿ ತಾಲೂಕು ಮಟ್ಟದ ವಿಪತ್ತು ನಿರ್ವಹಣಾ ಸಮಿತಿ ಸಭೆಯನ್ನು ಶಾಸಕ ಎಚ್.ಎಂ. ಗಣೇಶ್ ಪ್ರಸಾದ್ ರವರ ಅಧ್ಯಕ್ಷತೆಯಲ್ಲಿ ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆಸಲಾಯಿತು. ನಾನು ಹೇಳ್ತಿದ್ದೀನಿ, ಯಾವ್ದು ಡೈವರ್ಷನ್ ಏನಿದೆ ಅದು ಮಾಡಕ್ಕೆ ಹೋಗ್ಬೇಡಿ. ಅವ್ರ ಇದ್ರೆ ನೀವು ಎಮ್.ಎಲ್.ಗೆ ಮಾತಾಡಿ, ಯಾವ್ದು ನಿಮ್ಮ ಜವಾಬ್ ಮಾಡೋದು ನನಗೆ ಮಾತಾಡಕ್ಕೆ ಹೇಳಿ, ನಾನು ಮಾತಾಡ್ತೀನಿ. ಈಗ ಬಸವಕಟ್ಟೆ ತಿರ್ಗಾ ಇನ್ನೂ 20 ದಿನ ಅಂದ್ರೆ ನಾವೆಲ್ಲ ಈ ಮಂತ್ 30 ತಿಂಗಳು ಅಂತ ಹೇಳ್ಕೊಂಡಿದ್ರು. ಇಲ್ಲ ಸರ್, ಬೇಕು ಸರ್. ಯಾಕಂದ್ರೆ ಫ್ಲೋ ನಮ್ಗೆ ಲಾಸ್ಟ್ ವೀಕ್ 1 ವೀಕ್ ಪ್ರಾಬ್ಲಮ್ ಸರ್. ಫಾರ್ ಎಕ್ಸಾಂಪಲ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ಸರ್, ಲಾಸ್ಟ್ ವೀಕ್ ಇದು ಮಾಡ್ಕೊಡ್ತೀನಿ, ಇಲ್ಲಾಂದ್ರೆ ಅಲ್ಲಿ 2 ಸಲ ಸ್ಟೇಷನ್ಗೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡ್ತೀವಿ ಅಂತ ಇದು ಮಾಡ್ತೀವಿ. ಅದಕ್ಕೋಸ್ಕರ ಅಲ್ಲಿ ಪೈಪ್ ನೀರು ಖಾಲಿ ಆಗಿ ವಾಕಿಂಗ್ಸ್ ಮಾಡಕ್ಕೆ ಪೈಪ್ ನೀರು ಖಾಲಿ ಆಗಿದೆ. ಮೋಸ್ಟ್ ಸಕ್ಸಸ್ಫುಲ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಗುಂಡ್ಲುಪೇಟೆ ಸರ್. ಅದಾಗಿರೋದು ಬರೀ 20 ಕೆರೆಗೆ ಅಂತ. ಇವತ್ತಿನ ಇದರಲ್ಲಿ 64 ಕೆರೆ ಸರ್. ಮುತ್ತೂರು ನಾವೇನಿತ್ತು ಅದು ಅಡಿಷನಲ್ ಕೆರೆ. ಸುಮ್ಮನೆ ನಾನೇ ಕೋಪ ಮಾಡ್ತೀನಿ, ಇದನ್ನೇ ಹೇಳಿದ್ರೆ ಇದನ್ನೇ ಹೇಳಿ. ಈಗ ಸದ್ಯಕ್ಕೆ ನೀವು ಒಂದು ಕೆಲಸ ಮಾಡಿ, ಸ್ಟ್ರಿಕ್ಟ್ ಆಗಿ ನಿಮ್ಮ ಪ್ರಕಾರ ಏನಿದೆ ಅದನ್ನ ಮಾಡಿ. ಅದ್ರ ಬಗ್ಗೆ ಏನು ಚೇಂಜ್ ಮಾಡಕ್ಕೆ ಹೋಗ್ಬೇಡಿ. ಕಲ್ಕಟ್ಟೆನ ಆದಷ್ಟು ಬೇಗ ಅಟ್ಲೀಸ್ಟ್ ಒಂದು 50% ಅಲ್ಲ ತುಂಬಿಸಕ್ಕೆ ಆಗಸ್ಟ್ ಅಲ್ಲ ಈಗ ಇನ್ನೇನು ಜುಲೈ, ನೀವು 20 ದಿನ ಬೇಕಾದ್ರೆ ಈ ತಿಂಗಳೇ ಇನ್ನೊಂದು ವಾರನೇ ಅಷ್ಟೇ ಇರುತ್ತೆ. ಸೊ ಅಗೇನ್ 15 days ಅಂದರೆ ಇಂಡಿಪೆಂಡೆನ್ಸ್ ಡೇ ಮಾಡ್ತಾರೆ. ಸೊ ಇಂಡಿಪೆಂಡೆನ್ಸ್ ಡೇ ಒಳಗಾದ್ರೂ ಇದು ಬಸವಕಟ್ಟೆ ಮುಗಿಲಿ, ಅಲ್ಲಿ ಅವ್ರಿಗೆ ಕಲ್ಕಟ್ಟೆಗೆ ಆಗ್ತದೆ. ಆಗಲೇ ಕಂಡು ಡೆಲ್ಲಿಯಿಂದ ಫೋನ್ ಮಾಡೋದು, ಅದೇನು ನೀರು ಬಿಡ್ತಾ ಇರ್ತಾನೆ, ನೀನು ಬಿಡ್ಸ್ಕೊಂಡು ಆಯ್ತಾ ನಾವು ಬಿಟ್ಟು ಆಮೇಲೆ ನನಗೆ ಖುಷಿನೂ ಆಗ್ತದೆ. ಮೀಟಿಂಗ್ ಕೂತಿದ್ದು ತಾಲೂಕಲ್ಲಿ ಸಮಸ್ಯೆ ಇರಬೇಕು. ಅಲ್ಲಿ ಬೀಗ ಬಿಟ್ಕೊಂಡು ಹೋಗೋರಂತೆ ಮೋಟರ್ಗಳು, ಕಾಂಟ್ರಾಕ್ಟರ್ಗಳು ಬಂದೇ ಇಲ್ಲ. ಕಮಿಷನ್ ಆಗಿಲ್ಲ 2012 ಅಪ್ರೂವ್ ಆಗಿರೋ ಪ್ರಾಜೆಕ್ಟ್ಗಳು 2-3 ಕಡೆ ಇಲ್ಲಿ ಕಮಿಷನ್ ಆಗಿ ಗಲಾಟೆಗಳಾಗಿ ಎಲ್ಲ ಪ್ರಾಬ್ಲಮ್. ಹಂಗಾಗಿ ಇಲಾಖೆ ಪ್ರಚಾರ ಮಾಡಿರುತ್ತೆ. ನೀವು ಆಂದೋಲನದಲ್ಲ ಬಂದಿರೋದಂತೆ ಏಪ್ರಿಲ್ 11 ನಾವು ಸರ್ ಸ್ಟಾರ್ಟಿಂಗಲ್ಲಿ ವಿಮಾ ಶುಭಾಕಾಂಕ್ಷೆ ಸರ್ ಗ್ರೂಪ್ ಕಾಲ್ ಮಾಡಿದ್ವಿ ಸರ್. ಒಂದೊಂದು ಗ್ರೂಪ್ ಕಾಲಿಗೆ 5,000 ಜನ ರೈತರದ್ದು ಕನೆಕ್ಷನ್ ತಗೊಂಡು ಸರ್ ಅಂತ ಪ್ರತಿ ಓಪನಿಂಗ್ ಮಾಡಿ ಸರ್ ಇಮಿಡಿಯೇಟ್ ಆರ್ಡರ್ ಕೊಡ್ತಾರೆ, ಒಂದೇ ದಿವಸದಲ್ಲಿ ಕೊಡ್ತಾರೆ. ಅಂದ್ರೆ MBBS ಡಾಕ್ಟರ್ಸ್ ಸರ್, MBBS ಡಾಕ್ಟರ್ಸ್ ಮತ್ತೆ ಕಬಡ್ಡಿಯಲ್ಲಿ 2 ಡಾಕ್ಟರ್ಸ್ ಇವ್ರಿಗೆ ಇದು ಕೊಟ್ಟಿದ್ದಾರೆ, ಪರ್ಮಿಷನ್ ತಗೊಂಡಿದ್ದೀವಿ DC ಮೇಡಮ್ ಅಂತ. ಯಾರಾದ್ರೂ ಡಾಕ್ಟರ್ಸ್ MBBS ಮಾಡಿ ಬಂದಾಗ ಇಮೇಟ್ ಅವತ್ತೇ ಆರ್ಡರ್ ಕೊಡ್ತೀವಿ ಸರ್. ಅವರು ಉನ್ನತ ಶಿಕ್ಷಣಕ್ಕೆ ಹೋಗೋದ್ರಿಂದ ಸ್ವಲ್ಪ ನಮ್ಗೆ ಈ ಗಂಟ ಪ್ರಾಬ್ಲಮ್ ಇರಲಿಲ್ಲ. ಈಗ ಒಂದು 2 months ಇಂದ ಡಾಕ್ಟರ್ಸ್ ಹೋಗಿದ್ದಾರೆ ಸರ್. ಈಗ ಅದನ್ನ OOD ಮಾಡಿ ಅರೇಂಜ್ಮೆಂಟ್ ಮಾಡಿದ್ದೀವಿ. 2 days ಬೇರೆ PSC ಇಂದ ಸ್ವಲ್ಪ ಕಡಿಮೆ ಇರುತ್ತೆ ಸರ್. ಅದಕ್ಕೆ ಮೊನ್ನೆ ಸರ್ ಹೆಲ್ತ್ ಮಿನಿಸ್ಟರ್ ಸರ್ VC ತಗೊಂಡು ಚಾಮರಾಜನಗರ ಸೈಡ್ ಯಾಕಂದ್ರೆ ಎಲ್ಲ ಫಾರೆಸ್ಟ್ ರೇಂಜ್ ಇದೆ, ಅವ್ರು ಸ್ವಲ್ಪ ಜಾಸ್ತಿ ಮಾಡಿ ಅಂತ ಮೊನ್ನೆ VCನೂ ಮಾಡಿದ್ರು ಸರ್ ಲಾಸ್ಟ್ 3 days ಬ್ಯಾಕ್. ನಮ್ಮಲ್ಲಿ ಯಾರಾದ್ರೂ ಡಾಕ್ಟರ್ಸ್ ಇದ್ರೆ, ಈಗ ನಮ್ಮ ಒಬ್ರು ಪೊಲೀಸ್ ಹೋಗಿದ್ದಾರೆ, ಮಗಳು ಇದ್ದಾರೆ, ಅವ್ರಿಗೆ ಇಲ್ಲೇ ತಗೊಳ್ಳಿ ಅಂತ ಹೇಳಿದ್ದೀವಿ ಅಂದ್ಬಿಟ್ಟು ಅವ್ರು ಮೋಸ್ಟ್ಲಿ ತಗೊಬೋದಿರ್ತಾರೆ ಬೊಮ್ಮನಹಳ್ಳಿ. ಯಾರಾದ್ರೂ ಇದ್ರೆ MBBS ಇದ್ರೆ ಯಾರೋ ಪರಿಚಯ ಇದ್ರೆ ನಾವು ಹೇಳಿದ್ವಿ. ಒಂದು ವರ್ಷಕ್ಕಾದ್ರೆ 6 months 1 year ಸರ್ಕಾರ ಮಾಡಿದೆ. ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಅಲ್ಲಿ ಇಂಜಿನಿಯರ್ಗೆಲ್ಲ ಮಾತಾಡಿ ಹೋಗಿ ಎಲ್ಲ ನೋಡಿದಾಗ ಅಟೆಂಡ್ ಮಾಡಿದ್ದೀವಿ ಅಂತಾರೆ. ಬಟ್ ತಿರ್ಗಾ ಸಮಸ್ಯೆ. ಆಮೇಲೆ ಸುಮ್ಮನೆ ಗೌರ್ಮೆಂಟ್ ದುಡ್ಡು ಕೊಡ್ತದೆ ಅಂತ ಹೇಳಿ ಬೋರ್ವೆಲ್ ತೆಗಿಯೋಕ್ಕಿಂತ ನೀರು ನೆಸೆಸಿಟಿ ಇದೆಯಾ, ಆಮೇಲೆ ಅಲ್ಲಿ ತೆಗೆದ್ಮೇಲೆ ಬರಬೇಕು ನೀರು. ಸುಮ್ಮನೆ ತೆಗೆದ್ಬಿಟ್ಟು ನೀರು ಬರ್ದಿದ್ರೆ ಸುಮ್ಮನೆ ಈಗ ಡೀಪ್ ಹೋಗೋದು ಹೊರ್ತಲ್ಲ. ಹಂಗಾಗಿ ನಾನು ಹೇಳೋದೇನಂದ್ರೆ, ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ವ್ಯಾಪ್ತಿ ಇದೆ, ಅಲ್ಲಿ 100% ನೆಸೆಸಿಟಿ ಇರೋಂಥದ್ದು ಮಾಡಿಸ್ಬೇಕು. ಯಾಕಂದ್ರೆ ಸುಮ್ಮನೆ ಈಗ ನೆನ್ನೆನೂ ಮುಖ್ಯಮಂತ್ರಿಗಳು 1 ಕೋಟಿ ಪ್ರತಿ ತಾಲೂಕು ಕೊಡ್ತೀವಿ ಅನ್ನೋದಕ್ಕೆ ಇವತ್ತು ರೆವಿನ್ಯೂ ಮಿನಿಸ್ಟರ್ ಅದನ್ನೇ ಹೇಳಿದ್ದಾರೆ. ಅದೆಲ್ಲ ಸರಿ, ಬಟ್ ಅಟ್ ದ ಸೇಮ್ ಟೈಮ್ ನೀರು ಸಿಕ್ಬೇಕು. ಆಮೇಲೆ ಅಕ್ಯುರೇಟ್ ಪ್ರಾಬ್ಲಮ್ ಇರ್ಬೇಕು. ಕೆಲವರು ಏನ್ ಮಾಡ್ತಾರೆ, ಅಲ್ಲೂ ಓಡಿಸ್ತಾವೆ ನಮ್ಮಲ್ಲಿ ಓಡಿಸ್ಕೊಳ್ಳೋಣ ಅನ್ನೋದು ಬಂದ್ಬಿಡ್ತಾರೆ. ಅಂದ್ರೆ ನೀರು ಹೊಡೆದ್ರೆ ಇಲ್ಲಿ ಮುಂದಕ್ಕೆ ಅಂತ ಆ ಥರ ಆಗತ್ತೆ. ಕರೆಕ್ಟ್ ಪ್ರಾಬ್ಲಮ್ಗಳಿದ್ರೆ ಮಾಡೋದು ಸರಿ. ಆಮೇಲೆ ಈಗ ಹೆಂಗಿದ್ರು ನೀವೇ ಆಡಳಿತ ಇದ್ರು, ನಿಮ್ಮಲ್ಲೇ ಪವರ್ ಇದೆ. ಆಡಳಿತ ಅಧಿಕಾರಿಗಳಿಗೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳನ್ನ ನಿಮಗೆ ನೇಮಿಸಿದ್ದಾರೆ. ನಾನು ಹೇಳೋದೇನಂದ್ರೆ, ಈಗ ನೀವು ಆಸ್ PDOs ಅಂಡ್ ಆಸ್ ಲೋಕಲ್ ಇದಾಗಿ ನೀವು ಕೆಲಸ ಮಾಡ್ಬಿಟ್ರೆ ಬಹುಶಃ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಮುಂಚೆ ಆದ್ರೆ ಈಗ ಪ್ರಾಬ್ಲಮ್ ಇತ್ತು, ಆ ಪಾರ್ಟಿಯವರು ಈ ಪಾರ್ಟಿಯವರು ಅವ್ರ ಬೆಂಬಲ ಇವ್ರ ಬೆಂಬಲಿಗೋ ಅಂತ. ಈಗ ಏನು ಇಲ್ಲದೆ ಇರೋದ್ರಿಂದ ನೀವು ಆರಾಮಾಗಿ ಮೀಟಿಂಗ್ ಮಾಡಿ ಏನೇನು ಆಗಬೇಕು
ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ 100% ಸಾಲ್ವ್ ಆಗ್ತದೆ. ಅದನ್ನ ನೀವು ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡಿ, ಏನೇ ಸಮಸ್ಯೆ ಇದ್ರೂ ನೀವು ನನಗೆ ಫೋನ್ ಮಾಡಿ, ನಮ್ಮ ಪಂಚಾಯತಿ ಲೆವೆಲಲ್ಲಿ ಈ ಪ್ರಾಬ್ಲಮ್ ಇದೆ ಅಂತ 100% ಅಟೆಂಡ್ ಮಾಡ್ಸೋಕೆ ಪ್ರಯತ್ನ. ಸ್ವಲ್ಪ ಚೆನ್ನಾಗಿರೋದ್ರಿಂದ ಸ್ವಲ್ಪ ನಾವು ಮಾಡಿದ್ವಿ ಸರ್. ಬಟ್ ಇದೇ ರೀತಿ ಕಂಟಿನ್ಯೂ ಆದ್ರೆ ನಮ್ಮ ಗ್ರಾಮ ಪಂಚಾಯತಿ ನಾವೇನೂ ಮಾಡೋಕ್ಕಾಗಲ್ಲ ಸರ್, ಆ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಅನುದಾನದ ಬಗ್ಗೆ ತಾವೇನಾದ್ರು ಪ್ರಯತ್ನ ಮಾಡಿ ಸರ್. ತುಂಬಾ ಸಮಸ್ಯೆ ಕರೆಕ್ಟಾಗಿ ಮಾಹಿತಿ ಕೊಡಿ. ನೀರಿಲ್ಲದೆ ಇರೋದಿರ್ಬೋದು, ಬೇರೆ ಥರದಿರ್ಬೋದು. ಯಾಕಂದ್ರೆ ಅವರು ಸುಮ್ಮನೆ ನಮ್ಗೆ ಫೋನ್ ಮಾಡಿ PDO ರೆಸ್ಪಾಂಡ್ ಮಾಡಲಿಲ್ಲ, PDO ಹೇಳಿಲ್ಲ, PDO ಯಾರಿಗೆ ಹೇಳ್ತೀರಾ ಹೇಳ್ಕೊಳ್ಳಿ ಅದು ಅಂತ ಸುಮ್ಮನೆ ಫೋನ್ ಮಾಡ್ತಾ ಇರ್ತೀನಿ. ಅವರು ಎಲ್ಲ ಏನು ಅಂದರೆ ಜನಕ್ಕೆ ನೀರು ಅವರು ಸಿಗ್ತಾರೆ ಟ್ರಿಗರ್ ಆಗ್ಬಿಡ್ತಾರೆ ಇಮಿಡಿಯೇಟ್. ಅವ್ರೇನು ನಿಮ್ಮ ವಿರುದ್ಧ ಹೇಳ್ಬೇಕು ಅಂತ ಅಲ್ಲ, ಅವ್ರಿಗೆ ಏನಾಗ್ಬಿಟ್ಟಿದೆ ನಾವು ಹೋದ್ರೆ ಏನು ರೆಸ್ಪಾಂಡ್ ಮಾಡಿಲ್ಲ. ಡೈರೆಕ್ಟಾಗಿ ಏನು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಮ್ಗಾದ್ರೂ ಅವರಾದ್ರೂ ತಿರುತ್ತಾರೆ, ನಿಮಗೂ ಅರ್ಥ ಆಗ್ತದೆ. ನೀವು ಹೇಳಿದ್ರೆ ನಾವು ಏನಾದ್ರು ಮಾಡೋಕ್ಕೆ ಪ್ರಯತ್ನ ಪಡ್ಬೋದು. ಈಗ ಮಂಡಲ ಪಂಚಾಯತಿ ಅವ್ರು ಹೇಳಿದಂಗೆ ನಮಗೆ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಿರೋದ್ರಿಂದ ನಾವು ಮೇಂಟೈನ್ ಮಾಡ್ತೀವಿ. ಬಟ್ ನಾಳೆ ಅದನ್ನೇ ನಂಬ್ಕೊಂಡಿರೋಕ್ಕಾಗಲ್ಲ ಅನ್ನೋದು ಹೇಳಿದ್ರೆ ಆ ಥರ ಏನಾದ್ರು ಇದ್ರೆ ನಾವು ಏನಾದ್ರು ಮಾಡೋಕ್ಕಾಗ್ತದೆ. ಈಗ ಏನಿದ್ರು ನಮ್ಮ ಗೌರ್ಮೆಂಟ್ ಇವತ್ತು 1 ಕೋಟಿ ಕೊಟ್ಟೋದ್ರೆ ಅಂದರೆ ಮೋಸ್ಟ್ಲಿ ಈಗ ಇವರೆಲ್ಲ ಅನುಕೂಲ ಹೇಳೋ ಪ್ರಾಬ್ಲಮ್ ಎಲ್ಲ ಕೇಳಿದ್ರೆ 1 ಕೋಟಿ ಎಲ್ಲಿಯುತ್ತಲ್ಲ ನಮ್ಮ ಪಂಚಾಯತಿಗಳಿಗೆ ಇರೋ ಸಮಸ್ಯೆಗಳು. ಸೊ ನಾವು ಅದೇ ಲೆವೆಲ್ಗೆ ನಾನು ಒಂದು ಪ್ರಪೋಸಲ್ನ ರೆವಿನ್ಯೂ ಮಿನಿಸ್ಟ್ರಿಗೆ ಮತ್ತು CMಗೆ ಕೊಟ್ಟು ಇನ್ನೇನಾದ್ರು ಜಾಸ್ತಿ ಇನ್ನೊಂದು 2 ಕೋಟಿ ತಪ್ಪಿಟ್ಟು ನಾವು ಪ್ರಯತ್ನ ಪಡ್ಬೋದು. ಹಂಗಾಗಿ ಕರೆಕ್ಟಾಗಿ ಏನಿದೆ ಆ ಸಮಸ್ಯೆ ಹೇಳಿದ್ರೆ 100% ನಾವು ಅಟೆಂಡ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಈಗ ಟೌನ್ ವ್ಯಾಪ್ತಿಲೂ ಸ್ವಲ್ಪ ಪರವಾಗಿಲ್ಲ, ಫಸ್ಟ್ ಇಲ್ಲೂ ಏನಾಗ್ತದೆ ನನಗೆ ಗೊತ್ತಿಲ್ಲ. ನಾವು ಟೌನಲ್ಲಿ ಒಂದು ಲೆವೆಲ್ಗೆ ನಿಲ್ತಾ ಇದೆ. ಸೊ ಹಂಗಾಗಿ ಇವತ್ತು KSP ಕಾಲೋನಿದು ಅಷ್ಟೇ ಎಷ್ಟು ರಿಸ್ಕ್ ತಗೊಂಡು ಅದನ್ನ 40 ಲಕ್ಷ ದುಡ್ಡು ತರಿಸಿಕ್ಕೆ KSPಯಿಂದ ಹೆಚ್ಚು ಕಮ್ಮಿ ಬೇಕಂತ 6 ಮಂತ್ಸ್. ಇವತ್ತು ಅದೇ ನೀರೇ ಇರಲಿ ಅಂತ ಮನೆಗಳಿಗೆ ಅದು ಇವತ್ತೆಲ್ಲ ಒಂದು ಲೆವೆಲ್ಗೆ ಸಾಲ್ವ್ ಆಗಿರುತ್ತೆ. ಸೊ ಹಂಗಾಗಿ ಆ ಥರ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಿದ್ರೆ ಓಕೆ. ಬಟ್ ಸ್ಟಿಲ್ ಅಗೇನ್ 15 ಸ್ಕ್ವೇರ್ ಇಂದ ಶುರು ಮಾಡ್ಕೊಂಡು ಹೋದ್ರೆ ಅದೇ ಪ್ರಾಬ್ಲಮ್ ಶುರು. ಹಂಗಾಗಿ ನೀರನ್ನ ಬೇಸಿಕ್ ಆಗಿ ಎರಡೇದು ವಾಟರ್ ಮ್ಯಾನ್ಗಳನ್ನ ನೀವು ಕಂಟ್ರೋಲ್ ಇಟ್ಕೊಳ್ಳಿ. ಯಾರು ಫ್ರೀ ಬಿಡಕ್ಕೆ ಹೋಗ್ಲಿ. ಯಾಕಂದ್ರೆ ವಾಟರ್ ಮ್ಯಾನ್ಗಳನ್ನ ಫ್ರೀ ಬಿಟ್ಟಷ್ಟು ಅವುಗಳು ಇಷ್ಟಪಟ್ಟ ಕಡೆ ನೀರು ಬಿಡೋದು, ಟೈಮ್ಗೆ ಕರೆಕ್ಟಾಗಿ ನೀರು ಬಿಡೋದು, ಅವೆಲ್ಲ ಮಾಡೋದ್ರಿಂದ ಪಬ್ಲಿಕ್ ವಿಲ್ ಗೆಟ್ ಫ್ರಸ್ಟ್ರೇಟೆಡ್. ನಮ್ಗೆ ನೀರು ಬರಲಿಲ್ಲ. ಆಮೇಲೆ ಈಗ ಇನ್ನು 15 ದಿನ ಹೋದ್ರೆ ಫಂಕ್ಷನ್ಗಳೆಲ್ಲ ಜಾಸ್ತಿ ಆಗ್ಬಿಡ್ತದೆ. ಸೊ ಅಲ್ಲಿವ್ರಿಗೆ ಯಾರು ಮಳೆನೂ ಕೇಳಲ್ಲ ಅಥವಾ ಇದನ್ನು ಕೇಳಲ್ಲ, ನೀರು ಬರ್ತಿದೆ ಅನ್ನೋದು ದೊಡ್ಡ ಇಶ್ಯೂ ಮಾಡ್ಬಿಡ್ತಾರೆ. ಸೊ ಹಂಗಾಗಿ ಅದೊಂದನ್ನು ಭಾರಿ ಸೀರಿಯಸ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ವಾಟರ್ ಮ್ಯಾನ್ಗಳನ್ನ ನಿಮಗೆ 80% ಸಮಸ್ಯೆ ಸಾಲ್ವ್. ಯಾಕಂದರೆ ಇನ್ನು 20% ಇರೋದು ನಮ್ಮ ಮೇಲೆ. ನಾವು ಬೋರ್ವೆಲ್ ಮಾಡಿಸೋದು, ಇದು ಮಾಡಿಸೋದು, ಪೈಪ್ ಲೈನ್ ಮಾಡಿಸೋದು ನಮ್ಮ MLA EO ಮತ್ತು ಇದರಿಂದ ಮ್ಯಾನೇಜ್ ಮಾಡೋದು ನಿಮ್ಮ ಕರ್ತವ್ಯ. ಸೊ ಹಂಗಾಗಿ ಯಾರಿಗೂ ಇದು ಮಾಡೋಕ್ಕೆ ಹೋಗಬೇಡಿ. ವಾಟರ್ ಮ್ಯಾನ್ಗಳನ್ನ ಸ್ಟ್ರಿಕ್ಟಾಗಿ ಏನು ನಿಮ್ಮ ಪ್ರೊಸೀಜರ್ ಪ್ರಕಾರ ನೀರು ಬರುತ್ತೋ ಆ ಥರ ಸಿಕ್ಕಿ ಅದನ್ನ ಹೊಲ ಜೊತೆ ಈಗ ನೀವೇನು ಕರ್ಕೊಂಡು ಹೋಗಿ ಬೆಂಡ್ ತಗೊಂಡು ಹಾಕೊಂಡಿದ್ರೆ ಈಗ ಅದಕ್ಕೆ ಪ್ರಪೋಸಲ್ ನೀರು ತುಂಬ ಯಾವಾಗ ತುಂಬಬೇಕೋ ಅದು ತುಂಬುತ್ತದೆ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅದನ್ನ ಮಾಡಿದ್ರೆ ಈಗ ನಿಮ್ಗೆ ಬಸ್ಸ ಕಟ್ಟಿ ಎಷ್ಟು ಬೇಕೀಗ ಬಸ್ಸು ಕಟ್ಟೆಗೆ ಈಗ 20 ಡೇಸ್ ಬೇಕಾಗುತ್ತೆ ಸರ್. ಕಂಟಿನ್ಯೂಸ್ ಕ್ಲೀನಾಗಿ ಇದೆ ಸರ್. ಏನಾಗಿ ಈಗ ಲಕ್ಕೂರ್ ಹತ್ರ ಸರ್ ನಾನೇ ಪೈಪ್ ಕಟ್ ಮಾಡ್ತೀನಿ ಸರ್. ಅದನ್ನ ಲಕ್ಕೂರ್ದು ಈ ಊರವರೆಲ್ಲ ಮತ್ತೆ ಅವರೇನೆ ಪೈಪ್ ಹಾಕೊಂಡು ಅಲ್ಲಿ ಸಣ್ಣ ಲಕ್ಕೂರ್ ಕಟ್ಟ ಇದೆ ಸರ್, ಚಿಕ್ಕ ಕಟ್ಟೆಗಳು. ಅವೇನಂದ್ರೆ ನಮ್ಗೇನು ನೀರು ಪ್ರೆಷರ್ ಕಡಿಮೆ ಆಗುತ್ತೆ ಸರ್. ಎಲ್ಲ ಪ್ರತಿ ತುಂಬಿಟ್ಟು ಇದೆ ತುಂಬಿದೆ ಸರ್ ಕಟ್ಟ ಇದೆ. ಅವ್ರು ಫ್ಲೋ ಇರಲಿ ಅಂತ ಅದೊಂದು ಅವ್ರ ಮೈಂಡ್ ಸೆಟ್ ಸರ್. ಆಯ್ತು, ಅದನ್ನ ನೀವು ಅವಾಯ್ಡ್ ಮಾಡಿ. ಅವ್ರಿಗೆ ಏನಿದ್ರು ಕೆಲ ಅವಕಾಶ ಕೊಡ್ಬೇಡಿ. ಏನಿದ್ರು ಮೇಜರ್ ನಿಮ್ಗೆ ಏನಿದೆ ಪ್ರೊಸೀಜರ್ ಇದು ಲೈನ್ ನೀರು ತುಂಬೋದು ಅದನ್ನ ತುಂಬಿಸಿ. ಯಾಕಂದ್ರೆ ನನಗೆ ಈಗಾಗಲೇ ಸಾಮಾನ್ಯದಿಂದ ನನಗೇ ಫೋನ್ಗಳು ಬರ್ತಾವೆ, ಸರ್ ನಿಮ್ಮ ಕಡೆನೇ ಕಟ್ಸ್ಕೊತಿದ್ರೆ ನಮ್ಮ ಕಡೆ ಬಿಡಿಸ್ತಿಲ್ಲ ಅಂತ. ನಾನು ಬಸವಕಟ್ಟೆಯಿಂದ ಕಲ್ಕಟ್ಟೆ ತುಂಬೋದು ಬಿಡಲ್ಲ ಅಂತಾನೆ ನಾನು ಹೇಳ್ತಿದ್ದೀನಿ. ಯಾವ್ದು ಡೈವರ್ಷನ್ ಏನಿದೆ ಅದು ಮಾಡಕ್ಕೆ ಹೋಗ್ಬೇಡಿ. ಅವ್ರ ಇದ್ರೆ ನೀವು MLAಗೆ ಮಾತಾಡಿ. ಯಾರು ನಿಮ್ಮ ಜವಾಬ್ ಮಾಡೋದು ನನಗೆ ಮಾತಾಡಕ್ಕೆ ಹೇಳಿ ನಾನು ಮಾತಾಡ್ತೀನಿ. ಈಗ ಬಸವಕಟ್ಟೆ ತಿರ್ಗಾ ಇನ್ನೂ 20 ದಿನ ಅಂದ್ರೆ ನಾವೆಲ್ಲ ಈ ಮಂತ್ 30 ಹೋಗುತ್ತೆ ಅನ್ಕೊಂಡಿದ್ದು. ಇಲ್ಲ ಇಲ್ಲ ಸರ್, ಬೇಕು ಸರ್. ಯಾಕಂದ್ರೆ ಫ್ಲೋ ನಮ್ಗೆ ಲಾಸ್ಟ್ ವೀಕ್ 1 ವೀಕ್ ಪ್ರಾಬ್ಲಮ್ ಸರ್. ಕರೆಕ್ಟ್ ನಮಗೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ಸರ್, ಲಾಸ್ಟಿಗೆ ಇದು ಮಾಡ್ಕೊಡ್ತೀನಿ. ಇಲ್ಲಾಂಗ ಅಲ್ಲಿ 2 ಸಲ ಸ್ಟೇಷನ್ಗೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡ್ತೀವಿ ಅಂತ ಇದು ಮಾಡ್ತೀವಿ. ಅದಕ್ಕೋಸ್ಕರ ಅಲ್ಲಿ ಪೈಪ್ ಇಟ್ಟು ಅವೆಲ್ಲ ವಾಟರ್ ಲೆವೆಲ್ ಕಂಟ್ರೋಲ್ ಇಟ್ಟರೆ ಆಫ್ ಆಗ್ತದೆ, ಸೇವ್ ಆಗ್ತದೆ ನೀರು. ಇಲ್ಲ ಹರ್ಕೊಂಡು ಹೋಗ್ತಾನೆ ವೇಸ್ಟ್ ಆಗ್ತದೆ. ಸೊ ಗ್ರಾವಿಟಿಗಿಂತ ಪೈಪ್ ಲೈನ್ ಉತ್ತಮ ನನ್ನ ಪ್ರಕಾರ. ಅವ್ರಿಗೆ ಖರ್ಚು ಜಾಸ್ತಿ. ಅವರೇ ಹೇಳ್ತಾರಲ್ಲ ಸಿಕ್ಕಾಪಟ್ಟೆ ಬೇಕು. 120 ಕೋಟಿ ಏನೋ ಪ್ರಪೋಸಲ್ ಕೊಟ್ಟಾರೆ. 100 ಕಿಲೋಮೀಟರ್ ಗ್ರಾವಿಟಿ ಮಾಡ್ತೀವಿ, ಪೈಪ್ ಲೈನ್ ಮಾಡ್ತೀವಿ ಉತ್ತೂರಿಂದ ಅಲ್ಲಿಗೆ ಅಮೃತ. ಆ ಥರ ಆದರೆ ಅಗೇನ್ ಗೌರ್ಮೆಂಟ್ಗೂ ಬರ್ತಾನೆ. ಸೊ ಪ್ರಪೋಸಲ್ ಅಂದರೆ ನಾವು ಯಾವಾಗಲೂ ಫ್ಲೆಕ್ಸಿಬಲ್ ಆಗಿ ಮಾಡಿದರೆ 100% ವರ್ಕೌಟ್ ಆಗ್ತದೆ.
ಅವತ್ತು ಏನು ಗ್ರಾವಿಟಿ ಅಂತ ಚೇಂಜ್ ಮಾಡಿದ್ರು ಅದರಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಅದು ಲಾಕ್ಡೌನಲ್ಲಿ ನಾನು ಎಮ್ ಎಲ್ ಎ ಆಗಿದೆ, ಇನ್ನೊಬ್ಬರಾಗಲಿ ಮಳೆ ಬಂದಂಥ ಸಮಯದಲ್ಲೇ ಅಡ್ವಾಂಟೇಜ್ ಅನ್ನಂಗೆ ಆಗ್ಬಿಡ್ತು. ನೆಕ್ಸ್ಟ್ ಈ ಥರ ಆಗ್ಬಿಟ್ರೆ ಆಮೇಲೆ ಪ್ರಾಬ್ಲಮ್ಸು ಏನಾಗ್ತದೆ, ಈ ಡೈವರ್ಷನ್ ಅಲ್ಲಿ ಇಲ್ಲಿ ಎಳೆದು ಮಾಡೋದು ವೆರಿ ವೆರಿ ಬಿಗ್ ಪ್ರಾಬ್ಲಮ್. ನಾವು ಸುಮ್ಮನೆ ನಾನೇ ಕೋಪ ಮಾಡ್ತೀವಿ, ಇದನ್ನ ಹೇಳಿದ್ರೆ ಇದನ್ನೇ ಹೇಳಿ. ಈಗ ಸದ್ಯಕ್ಕೆ ನೀವು ಒಂದು ಕೆಲಸ ಮಾಡಿ, ಸ್ಟ್ರಿಕ್ಟ್ ಆಗಿ ನಿಮ್ಮ ಪ್ರಕಾರ ಏನಿದೆ ಅದನ್ನ ಮಾಡಿ. ಅದ್ರ ಬಗ್ಗೆ ಏನು ಚೇಂಜ್ ಮಾಡಕ್ ಹೋಗ್ಬೇಡಿ. ಕಲ್ಕಟ್ಟೆನ ಆದಷ್ಟು ಬೇಗ ಅಟ್ಲೀಸ್ಟ್ ಒಂದು 50% ಅರವತ್ತು ಆಗಸ್ಟ್ ಅಲ್ಲ ಇವತ್ತು ಈಗ ಜುಲೈ ನೀವು 20 ದಿನ ಬೇಕಾದ್ರೆ ಈಗ ಈ ತಿಂಗಳೇ ಇನ್ನೊಂದು ವಾರನೇ ಅಷ್ಟೇ ಇರುತ್ತೆ. ಸೊ ಹಾಗೇನು 15 days ಅಂದರೆ ಇಂಡಿಪೆಂಡೆನ್ಸ್ ಡೇ ಮಾಡ್ತಾರೆ. ಸೊ ಇಂಡಿಪೆಂಡೆನ್ಸ್ ಡೇ ಒಳಗಾದ್ರೂ ಇದು ಬಸವಕಟ್ಟೆ ಮುಗಿಲಿ, ಅಲ್ಲಿ ಅವ್ರಿಗೆ ಕಲ್ಕಟ್ಟೆಗೆ ಆಗ್ತದೆ. ಆಗಲೇ ಸುಬ್ರಹ್ಮಣ್ಯ ಡೆಲ್ಲಿಯಿಂದ ಫೋನ್ ಮಾಡೋದು, ಅದೇನು ನೀರು ಬಿಡ್ತಾ ಇರ್ತಾನೆ, ನೀನು ಬಿಡ್ಸ್ಕೊಂಡಾಯ್ತು ನಾವು ಬಿಡಿಸೋ ಮೈಂಡ್ ಪ್ರೆಸರ್. ನಾನು ಆಗಸ್ಟಲ್ಲಿ ನಮ್ಮ ಕಲ್ಕಟ್ಟೆನೇ ಕುಟ್ಟಿಲ್ವಲ್ಲಪ್ಪ. ಸರ್ ಇವತ್ತು ಬೆಳಿಗ್ಗೆ ಬೊಮ್ಮನಹಳ್ಳಿ ನೀರಿದೆ ಸರ್, 50 to 60% ನೀರಿದೆ. ನಾವೇ ನೋಡ್ಬಿಟ್ಟು ಮುಂದೆ ಹತ್ತುಬಡಿ ಕಡೆಗೆ ಹೋಗ್ತೀವಿ ಸರ್. ಬೆಳಿಗ್ಗೆ ಫೋನ್ ಮಾಡಿ ಅದಕ್ಕೆಲ್ಲ ಸುಮ್ಮನೆ ಗಲಾಟೆ ಬಂದು ಪಂಪ್ ಹೌಸ್ ಹತ್ರ ಬೇಗ ಹಾಕ್ತೀವಿ, ನಮ್ಮ ನೀರು ತರಿಸಿ. ಈಗ ಅವ್ರಿಗೆ ನೀರಿದೆ ಸರ್, ಅಂದ್ರೆ ನೀರಿಲ್ಲ ಅಂದ್ರೆ ಓಕೆ, ನಾವೇ ನೋಡಿದ್ವಿ ಸರ್, GPS ಫೋಟೋ ಸರ್ ತೊಗೊಂತೀವಿ ಡೈಲಿ, ಎಲ್ಲ ಇದು ಮಾಡ್ತೀವಿ, ಆ ಥರ ಇದು ಮಾಡ್ತೀವಿ. ನೀವು ಅದನ್ನ ಎಂಟರ್ಟೈನ್ ಮಾಡಿಬಿಡಿ ಯಾಕಂದ್ರೆ ಸುಮ್ಮನೆ ಸರ್ಕಾರದ ಪ್ರಪೋಸಲ್ಲೇ ವರ್ಕೌಟ್ ಆಗಲ್ವಲ್ಲ. ಆಮೇಲೆ ನಿಮಗೆ ಇನ್ನೊಂದು ಮೀಡಿಯಾದವರಿಗೆ ಎಲ್ಲ ಸ್ಕೀಮ್ ಬಗ್ಗೆ ನನ್ನ ಒಂದು ಕಮಿಟಿ ಇದೆ, ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಬಗ್ಗೆ ಇಡೀ ಸ್ಟೇಟ್ ಅಲ್ಲಿ ಸ್ಟಡಿ ಮಾಡ್ತಿದ್ವಿ. 3 ನಿಗಮ ಅಲ್ವಾ, ಕೃಷ್ಣ ನಿಗಮ, ಕಾವೇರಿ ಒಂದು, ಕೃಷ್ಣ ಒಂದು, ಕರ್ನಾಟಕ ಒಂದು, ವಿಶ್ವೇಶ್ವರ 4 ನಿಗಮದಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಗುಂಡ್ಲುಪೇಟೆ ಆಲಮುಸ್ಕಿ. ಇನ್ನೊಂದು ಸರ್ ಅದಾಗಿರೋದು ಬರೀ 20 ಕೆರೆಗೆ ಅಂತ. ಇವತ್ತಿಂದ ಇದ್ರಲ್ಲಿ 64 ಕೆರೆ ಸರ್. ಉತ್ತೂರು ನಾವೇನಿತ್ತು ಅದು ಅಡಿಷನಲ್ ಕೆರೆನೇ ಸರ್, ಅಡಿಷನಲ್ ಸ್ಕೀಮ್. ನಮ್ಮ ಸಿಮೆಂಟ್ ಮಂಜು ಬಿಜೆಪಿ ಎಮ್ ಎಲ್ ಎ ಅವರು ಮೊನ್ನೆ ಮೀಟಿಂಗ್ ಅಲ್ಲಿ ಲಾಸ್ಟ್ ವೀಕ್ ಇವರು ಕಾವೇರಿ ನೀರು ನಿಗಮದಲ್ಲಿ ಇವ್ರು ಬರ್ತಾರೆ. 4 ನಿಗಮದಲ್ಲೂ ನಾವು 12 ಜನ ಎಮ್ ಎಲ್ ಎಗಳಿದ್ದೀವಿ ಎಲ್ಲ. ಹಂಗಾಗಿ ನೀವು ನಿಮ್ಮ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ನಾನೇ ಸಪೋರ್ಟ್ ಮಾಡ್ತೀನಿ, ಯಾವುದೇ ಥರದ ಸಮಸ್ಯೆಗಳಿದ್ರು ನನಗೆ ಹೇಳಿ. ನಾವು ಏನಾಗ್ತದೆ ಇವಾಗ CEO ಗಮನ ತಂದು ನಮಗೆ ಹೆಚ್ಚಿನ ಗ್ರಾಂಟ್ ಬರುತ್ತೆ. ನಾನು ಬೆಂಗಳೂರು ಹೋದಾಗ ಪ್ರಯತ್ನ ಪಟ್ಟು ಮಿನಿಸ್ಟ್ರಿಗೂ ಗಮನ ಕೊಟ್ಟು ಮುಖ್ಯಮಂತ್ರಿಗಳು ಗಮನ ತಂದು ಮಾಡ್ತಾ 100% ಸಪೋರ್ಟ್ ಮಾಡ್ತೀವಿ. ದಯವಿಟ್ಟು ಅವ್ರಿಗೆ ಜನಕ್ಕೆ ಫ್ರಸ್ಟ್ರೇಟ್ ಆಗ್ತದೆ ನೋಡ್ಕೊಳ್ಳಿ. ನೀರಿನ ಸಮಸ್ಯೆನ ನೀವೆಲ್ಲ ಹೇಳಿದ್ರೆ ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಈ ಅನೂಪ್ ಅವರ ಪ್ರಪೋಸಲ್ ಪ್ರಕಾರ ಈಗ 25 ಲಕ್ಷ ಒಂದು 60% ಅಟೆಂಡ್ ಮಾಡ್ತೀವಿ ಅಂದರೆ ಈ 40% ಎಲ್ಲ ಹೊಸ ಪ್ರಪೋಸಲ್. 3 ಕಿಲೋಮೀಟರ್ ಪೈಪ್ ಲೈನ್ ಮಾಡಬೇಕು ಅನ್ನೋದು, ಹೊಸ ಬೋರ್ವೆಲ್ ಮಾಡಬೇಕು ಅನ್ನೋದು, ಮೋಟ್ರಿಲ್ಲ ಅನ್ನೋದೆಲ್ಲ. ಸೊ ಅದನ್ನ ಏನಾದ್ರು ಈ 1 ಕೋಟಿ ಇಮಿಡಿಯೇಟ್ ಇದ್ದಾಗ ಅದನ್ನ ಮಾಡೋದು, ಬೇಗ ಬದುಕುವ ಕೈಗೆ ಇಟ್ಕೊಳ್ಳೋ ಕೆಲಸ ಮಾಡ್ತೀವಿ. ಕೆರೆ ನೀರು ಪ್ರಾಜೆಕ್ಟ್ ಬಗ್ಗೆ ಏನೇ ತಕರಾರಿಲ್ಲ, ಯಾರು ಏನೇ ಹೇಳಿದ್ರು ಮಾಡೋ ಅಂತ 100% ನಾವು ಎಫರ್ಟ್ ಹಾಕಿ ಮಾಡ್ತಿದ್ದೀವಿ. ಐ ಆಮ್ ಫಾರ್ ಇವತ್ತಿನ ಸಿಚುವೇಶನ್ ಅರ್ಥ ಮಾಡ್ಕೋಬೇಕು. ಒಂದು ಗ್ರಾವಿಟಿಯಿಂದ ಪೈಪ್ ಲೈನ್ ಮಾಡ್ಕೊಳ್ಳೋದು, ಎರಡನೇದು ನಾವು ಬೈ ಹುಡ್ಕೊಟ್ಟು ಎವ್ರಿ 10 years 12 years ಮಿಷನರಿ ಚೇಂಜ್ ಮಾಡಿ. ನೀವು ಏನು ಹಳೇದಾಗಿದೆ ಓಡ್ತಾ ಇದ್ದೆ ಅನ್ನೋಕ್ಕಿಂತ ಅದನ್ನ ಅಪ್ಗ್ರೇಡ್ ಆಗಲೇಬೇಕು. ಆ್ಯಕ್ಚುಲಿ ನಮಗೆ ಇವರು ಇದ್ರು ಸರ್ ಅನ್ಕೊಳ್ಳಿ ಮೀಟಿಂಗಲ್ಲಿ ಇದನ್ನು ತಾವು ತೋರಿಸಿದ್ರು ಆಟೋಮೇಷನ್. ಈಗ ನಮ್ಮ ಪೆಟ್ರೋಲ್ ಬಂಕ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಲೆವೆಲ್ ಕಮ್ಮಿ ಆದ ತಕ್ಷಣ ನಮಗೆ ಸ್ಟಾಕೇ ಬಂದ್ಬಿಟ್ಟು ಆ ಥರ ನೀರಿನ ಸ್ಟಾಕ್ನ ಸ್ಟಡಿ ಮಾಡಲಿಕ್ಕೆ ಆಟೋಮೇಷನ್ ಮಾಡಿಬಿಟ್ರೆ ಈ ಗಲಾಟೆಗಳೇ ಇರಲ್ಲ. ಏನು ಆಟೋಮೇಷನ್ ಅಂದರೆ ಕಂಪ್ಯೂಟರ್ ಕೂತ್ಕೊಂಡು 60% ಬೌಂಡರಿಯಲ್ಲಿ ಮುಗಿತು, ಅದು ಮುಗಿದ ಆಟೋಮೆಟಿಕ್ ಅದೇ ನಿಂತೋಗ್ತದೆ. ಅವೆಲ್ಲ ಅಪ್ಗ್ರೇಡ್ ಮಾಡಿಕೊಂಡ್ರೆ 100% ಈ ಪ್ರಾಜೆಕ್ಟ್ ಸಕ್ಸಸ್ ಆಗ್ತದೆ. ಬೀದರ್ಸಲ್ಲಿ 7 ಸಲ MLA ಆಗಿರೋ ತಾಲೂಕುಗಳಲ್ಲಿ ಕರೆಕ್ಟಾಗಿ ನೀರು ಇಲ್ಲಿ ಪ್ರಾಜೆಕ್ಟ್ ಮಾಡಿ ಮಹದೇವಪ್ರಸಾದ್ ಇಲ್ಲದ್ರು ಯಡಿಯೂರಪ್ಪ ಸರ್ಕಾರ ಅಂತಲೇ ಹೇಳ್ತಾರಲ್ಲ ಅವರು ಪ್ರಪೋಸಲ್ ಕೊಟ್ಟಿದ್ರು, ಮಹದೇವಪ್ರಸಾದ್ ಇಂಪ್ಲಿಮೆಂಟ್ ಮಾಡಿದ್ದು, ಇವತ್ತು ನೀರು ಬರ್ತಿರೋ ಗುಂಡ್ಲುಪೇಟೆ ತಮ್ಮ ಅದನ್ನ ನಾವು ಅರ್ಥ ಮಾಡ್ಬೋದು. ನನಗೇನೆ ಶಾಕ್, ಆಮೇಲೆ ನನಗೆ ಖುಷಿನೂ ಆಗ್ತದೆ. ಮೀಟಿಂಗ್ ಕೂತಿದ್ದು ತಾಲೂಕಲ್ಲಿ ಸಮಸ್ಯೆ ಇರಬೇಕು. ಅಲ್ಲಿ ಬೀಗಾಡಿ ಬಿಟ್ಕೊಂಡು ಹೋಗೋರಂತೆ ಮೋಟರ್ಗಳು, ಕಾಂಟ್ರಾಕ್ಟರ್ಗಳು ಬಂದೇ ಇಲ್ಲ. ಅದೆಲ್ಲ ಆಮೇಲೆ ನಾವು ಚಿಕ್ಕ ಚಿಕ್ಕ ಮೋಟರ್ ನಮ್ಮ ಟೆಕ್ಸ್ ಫೈಬರ್ ಇರ್ತಾರಲ್ಲ ಎಲ್ಲ ದೊಡ್ಡ ದೊಡ್ಡ ವೀಗೆ ಹಾವು ಬರುತ್ತೆ. ಇದು ಸಮಸ್ಯೆ ಇಲ್ಲ. ನೀವೆಲ್ಲ ಇಷ್ಟು ನೆಕ್ಸ್ಟ್ ಟೈಮ್ ನಾನೇ ಬುಕ್ ತಂದ್ಕೊಡ್ತೀನಿ. ಲಾಸ್ಟ್ ಟೈಮ್ ತಂದ್ಕೊಂಡು ನಿಂಟಿ ಗೊತ್ತಾಗ್ತದೆ ಎಲ್ಲ ಯಾವ ಕಮಿಷನ್ ಆಗಿದೆ, ಯಾವ ಪ್ರಪೋಸಲ್ ಆಗಿದೆ. ಕೃಷ್ಣ ಕಾಲದಲ್ಲಿ ಆಗಿರೋ ನಡೀತೀನಿ ಸುಮಾರು 2099, 2002, 2003, 2012 ಕಮಿಷನ್ ಆಗಿಲ್ಲ. 2012 ಅಪ್ಪ ಆಗಿರೋ ಪ್ರಾಜೆಕ್ಟ್ಗಳು 2-3 ಕಡೆ ಇಲ್ಲಿ ಕಮಿಷನ್ ಆಗಿ ಗಲಾಟೆಗಳಾಗಿ ಎಲ್ಲ
ದಟ್ ಇಸ್ ದ ಪ್ರಾಬ್ಲಮ್. ಹಂಗಾಗಿ ಬೇರೆ ವಿಚಾರಗಳಿಲ್ಲ. ಈಗ ನನ್ನ ಇಷ್ಟೇ ನನ್ನದು, ನಾನು ಈ ಬಾಡಿ ಶಾಸಕನಾಗಿ ಕೇಳ್ತಿರೋದೇನಂದ್ರೆ